ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಟಾಪಿಕಲ್ಲಿ ಬ್ಲೌಸ್ನಲ್ಲಿ ಫ್ರಂಟ್ ಅಥವಾ ಬ್ಯಾಕ್ ಎರಡೂ ಕಡೆ ನೆಕ್ ಲೂಸಿಂಗ್ ಏನಕ್ಕೆ ಬರುತ್ತೆ, ಸೊ ಹೇಗೆ ಅವಾಯ್ಡ್ ಮಾಡಬೇಕು, ಏನೇನು ಕಾರಣ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮಾರ್ಚ್ 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತಾದರೆ ಇದರಲ್ಲಿ ಬೋಟ್ ನೆಕ್, ಕಾಲರ್ ನೆಕ್ ಚೂಡಿದಾರ್ ಯೂನಿಫಾರ್ಮ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಅಂಬ್ರೆಲಾ ಗೌನ್ ಮತ್ತೆ ಫ್ರಿಲ್ ಗೌನ್ ಇದಿಷ್ಟು ಇರುತ್ತೆ. ಇದಿಷ್ಟು ವೆರೈಟಿ ಅಂದ್ರೆ ಬೇರೆ ಬೇರೆ ತರ ಇರುತ್ತೆ, ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಸುಮಾರಷ್ಟು 2 ತರ ಗೌನ್ ಕಲಿತೀರಾ, 5 ತರ ಬ್ಲೌಸ್ ಕಲಿತೀರಾ, ಒಂದು ಚೂಡಿದಾರ್ ಯೂನಿಫಾರ್ಮ್ ಕಲಿತೀರಾ. ಅದರಲ್ಲಿ ಮೇನ್ಲಿ ಹಾಫ್ ಕಾಲರ್ ನೆಕ್, ಫುಲ್ ಕಾಲರ್ ನೆಕ್ ಎರಡು ಕಲಿತೀರಾ. ಸೊ ಇದಿಷ್ಟು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ನ ಡೀಟೇಲ್. ಇದು ಬಂದು 23ನೇ ತಾರೀಕಿಂದ ಶುರುವಾಗುತ್ತೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಟಾಪಿಕ್ನ ಶುರು ಮಾಡೋಣ. ಸೊ ಫಸ್ಟ್ ಒನ್, ನಮ್ಮ ಬ್ಲೌಸ್ನಲ್ಲಿ ಏನಕ್ಕೆ ನೆಕ್ ಲೂಸ್ ಬರುತ್ತೆ ಅಂತ, ಓಕೆನಾ? ಸೊ ನೆಕ್ ಲೂಸ್ ಬರೋಕ್ಕೆ ಮೇನ್ ಕಾರಣ ನೀವು ಶೋಲ್ಡರ್ ಕರೆಕ್ಟಾಗಿ ಇಟ್ಟಿಲ್ದಿರ ಇರೋದು, ಅಥವಾ ನೆಕ್ ಬಿಡ್ತು ಜಾಸ್ತಿ ಇಟ್ಟಿರೋದು. ಇದು ಮೇನ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ರೆ, ಇವಾಗ ನೋಡಿ, ಕೆಲವರು ನಾನು ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ನೆಕ್ ಬಿಡ್ತಿಗೆ ಫಾರ್ಮುಲಾ ಇಲ್ವಾ ಅಂತ. ಖಂಡಿತ ಫಾರ್ಮುಲಾ ಇದೆ. ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ಟಾಪಿಕಲ್ಲಿ ಹೇಳ್ತೀನಿ. ಫಾರ್ಮುಲಾ ಇದೆ, ಬಟ್ ಎಲ್ಲ ಕಡೆ ಅಪ್ಲೈ ಆಗಲ್ಲ. ಆ ಫಾರ್ಮುಲಾ ಸಮೇತ, ಉದಾಹರಣೆ ಸಮೇತ, ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಹೇಳ್ತೀನಿ. ಎಷ್ಟು ಜನ ಈ ವಿಡಿಯೋಗೋಸ್ಕರ ಕಾಯ್ತಾ ಇದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಯಾರ್ಯಾರಿಗೆಲ್ಲ ನೆಕ್ ಬಿಡ್ತಿಗೆ ಫಾರ್ಮುಲಾ ಬೇಕು. ಸೊ ಇದ್ರ ಅನ್ನೋರು ಅಂಥವ್ರು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಹಾಕಿ, ಎಷ್ಟು ಜನ ಕಾಯ್ತಾ ಇದ್ದೀರಾ ಅನ್ನೋದು ನನಗೆ ಕ್ಯೂರಿಯಾಸಿಟಿ ಇದೆ. ಹಾಗಾಗಿ ಸೊ ಓಕೆ, ನಮ್ಮ ಟಾಪಿಕ್ಗೆ ಬರೋಣ. ನೆಕ್ ಲೂಸಿಂಗ್ ಬರೋವಂಥದ್ದಕ್ಕೆ ಮೇನ್ಲಿ ರೀಸನ್ ಬಂದು ನೀವು ಶೋಲ್ಡರ್ ಮತ್ತೆ ನೆಕ್ ಕರೆಕ್ಟಾಗಿ ಇಡದೇ ಇರೋದು. ಆಯಾ ಸೈಜ್ಗೆ, ಆಯಾ ಡೀಪ್ಗೆ ಇಡಬೇಕು, ಅದನ್ನ ನೀವು ಇಡ್ದಿರ ಇರೋದು ಒಂದನೇದು. ಎರಡನೇದು ಇಂಟರ್ಫೇಸಿಂಗ್, ನೆಕ್ಗೆ ಇಂಟರ್ಫೇಸಿಂಗ್ ಅಂದರೆ ಕ್ಯಾನ್ವಸ್ನ ಯೂಸ್ ಮಾಡಬೇಕು. ಕೇಳ್ಬೋದು, ಎಲ್ಲ ಬ್ಲೌಸ್ಗೂ ನೀವು ಕ್ಯಾನ್ವಸ್ ಯೂಸ್ ಮಾಡ್ತೀರಾ ಅಂತ. ಖಂಡಿತ ಎಲ್ಲ ಬ್ಲೌಸಿಗೂ ನಾನು ಕ್ಯಾನ್ವಸ್ ಯೂಸ್ ಮಾಡಲ್ಲ, ಬಟ್ ಕ್ಯಾನ್ವಸ್ ಯೂಸ್ ಮಾಡಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಖಂಡಿತ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಯಾರೆಲ್ಲ ನೀವು ಕ್ಯಾನ್ವಸ್ ನೆಕ್ ಲೂಸಿಂಗ್ ಪ್ರಾಬ್ಲಮ್ನ ಯಾರೆಲ್ಲ ಫೇಸ್ ಮಾಡ್ತಾ ಇದ್ದೀರಾ ಅಂಥವ್ರು ಕ್ಯಾನ್ವಸ್ ಯೂಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಹೇಗೆ ಅಂತ ನನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಅದಾದ್ಮೇಲೆ ಕ್ಯಾನ್ವಸ್ ಯೂಸ್ ಮಾಡಿದಿರಾ, ನಾರ್ಮಲಿ ಬ್ಲೌಸ್ ಯಾರೆಲ್ಲ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀರಾ, ಸೊ ಅದಕ್ಕೆ ಅದರದೇ ಆದ ಕೆಲವೊಂದು ಟ್ರಿಕ್ಸ್ ಇರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಬೇಕು. ಕೆಲವರು ಅದರಲ್ಲಿ ಒಂದು ಮೇನ್ಲಿ ನೀವುಗಳು ಮಾಡೋ ಅಂತ ತಪ್ಪು, ಬ್ಲೌಸ್ಗೆ ಪೈಪಿಂಗ್ ಮಾಡುವಾಗ ಬ್ಲೌಸ್ನ ಎಳೆದು ಸ್ಟಿಚ್ ಮಾಡೋದು. ಓಕೆನಾ? ಪೈಪಿಂಗ್ ಮಾಡುವಾಗ ಎಳೆದು ಸ್ಟಿಚ್ ಮಾಡೋದು, ಇದು ಮೇನ್ಲಿ ನೀವು ಮಾಡುವಂತ ತಪ್ಪು. ಆವಾಗ ಏನಾಗುತ್ತೆ, ನೀವು ಕರೆಕ್ಟಾಗಿ ಕಟಿಂಗ್ ಮಾಡಿರ್ತೀರಾ, ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿರ್ತೀರಾ, ಪೈಪಿಂಗ್ ಮಾಡುವಾಗ ಏನ್ ಮಾಡ್ತೀರಾ, ನಿಮ್ಗೆ ಗೊತ್ತಿರಲ್ಲ. ನೀವು ಹೇಳ್ತೀರಾ ನಾವು ಎಳೆಯಲ್ಲ ಅಂತ, ಬಟ್ ನಿಮಗೆ ಗೊತ್ತಿರಲ್ಲ, ಎಳೆದ್ವಿ ಸಾಕಿರ್ತೀರಾ. ಆ ಎಳೆಯೋದ್ರಿಂದ ಏನಾಗುತ್ತೆ, ನೆಕ್ ಬಿಡ್ತು ಜಾಸ್ತಿ ಆಗುತ್ತೆ, ನೆಕ್ ಲೆಂತ್ ಜಾಸ್ತಿ ಆಗುತ್ತೆ. ಕೆಲವೊಂದು ಏನು ಇದು ಎಕ್ಸ್ಪೆಂಡ್ ಆಗುವಂತ ಫ್ಯಾಬ್ರಿಕ್ ಇರುತ್ತೆ, ಆ ಫ್ಯಾಬ್ರಿಕ್ ಅಲ್ಲಂತೂ ಕೇಳೋದೇ ಬೇಡ. ಸೊ ಅಷ್ಟು ಎಕ್ಸ್ಪೆಂಡ್ ಆಗಿ ಎಲ್ಲ ಅವ್ರು ಹೇಳಿರೋ ನೆಕ್ಗಿನ್ನ ಬಿಡ್ತು ಜಾಸ್ತಿ ಆಗುತ್ತೆ, ನೆಕ್ ಲೆಂತ್ ಜಾಸ್ತಿ ಆಗುತ್ತೆ, ಟೋಟಲಿ ಬ್ಲೌಸ್ ಲೂಸ್ ಆಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ. ಟೋಟಲಿ ಪ್ರಾಬ್ಲಮ್ ಆಗೋದೇ ಅಲ್ಲಿಂದ. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಕ್ಯಾನ್ವಸ್ ಹಾಕದಿರಾ ಬ್ಲೌಸ್ ಕಟ್ಟಿಂಗ್ ಮಾಡುವಾಗ ಏನೇನೆಲ್ಲ ನೀವು ಗಮನ ಹರಿಸ್ಬೇಕು ಅದೊಂದು ಸಿಗುತ್ತೆ. ಅದಾದ್ಮೇಲೆ ಕ್ಯಾನ್ವಸ್ ಹಾಕಿ ಹೇಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡೋದು, ಸೊ ಇದು ಕೂಡ ನಿಮಗೆ ಸಿಗುತ್ತೆ. ಓಕೆನಾ? ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ನಿಮಗೆ ಡೈಲಿ ರೆಗ್ಯುಲರ್ ಆಗಿ ನಿಮಗೆ ಒಳ್ಳೊಳ್ಳೆ ಟೈಲರಿಂಗ್ ಬಗ್ಗೆ ಟಾಪಿಕ್ನ ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ನ ಶುರು ಮಾಡೋಣ. ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ ನೆಕ್ ಲೂಸ್ ಆಗಬಾರ್ದು ಅಂದರೆ, ಸೊ ಕೆಲವ್ರಿಗೆ ಏನೇ ಮಾಡಿದ್ರು ನಮ್ಗೆ ನೆಕ್ ಲೂಸ್ ಆಗ್ತಾ ಇದೆ, ನೆಕ್ಕಲ್ಲಿ ಲೂಸಿಂಗ್ ಬರ್ತಾ ಇದೆ ಅಂತ ನನಗೆ ತುಂಬ ಕಮೆಂಟ್ಸ್ ಬರುತ್ತೆ. ಸೊ ನೆಕ್ ಲೂಸ್ ಆಗಬಾರ್ದು ಅಂದರೆ ನೀವು ಇಂಟರ್ಫೇಸಿಂಗ್ ಅಂದರೆ ಕ್ಯಾನ್ವಸ್ನ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮಗೆ ನೆಕ್ ಲೂಸ್ ಆಗಲ್ಲ. ಸೊ ಈ ಕ್ಯಾನ್ವಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೇನೆಲ್ಲ ಅವಾಯ್ಡ್ ಆಗುತ್ತೆ, ಫಸ್ಟಿಗೆ ಹೇಳ್ಬಿಡ್ತೀನಿ ನೆಕ್ ಲೂಸ್ ಆಗೋದು ಏನಕ್ಕೆ ಅಂತ. ನೆಕ್ ಲೂಸ್ ಆಗೋದು ಮೇನ್ಲಿ ನೀವು ಮಾಡೋಂಥದ್ದು ಏನು ಕಟ್ಟಿಂಗ್ ಇದೆ,
ಬ್ಲೌಸ್ ಕಟಿಂಗ್ ಮಾಡುವಾಗ ಡೀಪ್ ನೆಕ್ಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಶೋಲ್ಡರ್ ಇಡೋದು, ಅಗತ್ಯಕ್ಕಿಂತ ಹೆಚ್ಚಾಗಿ ನೆಕ್ ಬಿಡ್ತಿರೋದು. ಸೊ ಅದೊಂದು ಮೇನ್ ಪ್ರಾಬ್ಲಮ್. ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಕರೆಕ್ಟ್ ಆಗಿರಬೇಕು. ಸೊ ಇದ್ರದ್ದು ಬ್ಲೌಸ್ ಕಟಿಂಗ್ ಮಾಡಿದ್ದೀನಿ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಎಲ್ಲ ಡೀಟೇಲ್ ಹೇಳಿದ್ದೀನಿ. ನೆಕ್ ಲೂಸಿಂಗ್ ಆಗದಿರ ಇರೋದಕ್ಕೆ ಕ್ಯಾನ್ವಸ್ ಯೂಸ್ ಮಾಡ್ದಿರಾ ಏನೇನೆಲ್ಲ ನೀವು ಟ್ರಿಕ್ಸ್ ಉಪಯೋಗಿಸಿದ್ರೆ ನೆಕ್ ಲೂಸ್ ಆಗಲ್ಲ, ಶೋಲ್ಡರ್ ಡ್ರಾಪ್ ಆಗಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋ ನಾನು ಈ ಬ್ಲೌಸ್ ಕಟಿಂಗ್ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ನೀವು ಸ್ಟಿಚಿಂಗ್ ಅಲ್ಲಿ ಗಮನಿಸಬೇಕಾಗಿರುವಂಥದ್ದು, ಏನೇ ಮಾಡಿದ್ರು ಹಾಗೆ ಆಗುತ್ತೆ ಮೇಡಮ್, ನಮಗೆ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡೋದು ಹೇಳ್ಕೊಡಿ ಅಂತ ಹೇಳ್ತಿದ್ರು ಅಂಥವ್ರಿಗೆ. ಸೊ ಕ್ಯಾನ್ವಸ್ ಹಾಕಿ ನೀವು ಸ್ಟಿಚ್ ಮಾಡೋದ್ರಿಂದ ನೆಕ್ ಲೂಸ್ ಆಗಲ್ಲ. ಅದನ್ನ ನಾನು ನಿಮ್ಗೆ ಸ್ಟಿಚ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದೇ ಸರಿ ಹೇಳಿದ್ರೆ ಅರ್ಥ ಆಗಲ್ಲ. ಸೊ ಟಾಪಿಕ್ನ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. 23ನೇ ತಾರೀಕಿಂದ ಮಾರ್ಚ್ 23ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರು ಆಗ್ತಾ ಇದೆ. ಸೊ ಅದರಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ. ಇನ್ ಕೇಸ್ ನಿಮಗೆ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ ಕೊಡಿ, ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂದ್ರೆ ಅಲ್ಲೂ ಕೂಡ ಕೊಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕಾಲರ್ ನೆಕ್, ಬೋಟ್ ನೆಕ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಹಾಗೆ ಫುಲ್ ಕಾಲರ್ ಯೂನಿಫಾರ್ಮ್ ಚೂಡಿದಾರ್, ಹಾಗೆ ನಿಮ್ಗೆ 2 ತರ ಗೌನ್ ಇರುತ್ತೆ. ಒಂದಕ್ಕೊಂದು ವೆರೈಟಿ, ಒಂದಕ್ಕೊಂದು ಸಂಬಂಧ ಎಲ್ಲ ತುಂಬಾನೇ ಕಲಿಬಹುದು. 8 ತರ ಕಲಿಬಹುದು ನೀವು ಇದರಲ್ಲಿ. ಸೊ ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನೋಡಿ, ನಾನು ಆಲ್ರೆಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರದ್ದು ಕಟ್ಟಿಂಗ್ ವಿಡಿಯೋದಲ್ಲಿ ನೀವು ಕಲಿಯುವಂಥದ್ದು ಬಹಳ ಇದೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಪಿಸೋಡಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಸೊ ಫಸ್ಟ್ ಇವಾಗ ಸ್ಟಿಚಿಂಗ್ ನೋಡ್ಕೊಳ್ಳೋಣ. ಸೊ ಈಗ ಇಲ್ಲಿ ಫಸ್ಟ್ ನೀವು 1/2 ಇಂಚ್ 3/4 ಇಂಚ್ಗೆ ಈ ರೀತಿ ಒಂದು ಲೈನ್ ಹಾಕೊಂಡ್ಬಿಡಿ. ಹಾಕೊಂಡ್ಮೇಲೆ ಸೊ ಇವ್ರದ್ದು ಡೀಪ್ ಬಂದು 10 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಓಕೆನಾ. ಸೊ ನಾನು ಇದು ನೆಕ್ ಬಿಡ್ತು, ನಾನು ಇಲ್ಲಿ ನಿಮ್ಮ ಕಟಿಂಗ್ ಅಲ್ಲಿ ನಾನು ತೋರಿಸುವಾಗ 1.25 ಇಂಚ್ ಇಟ್ಟಿದೆ. ಅದೇ 1.25 ಇಂಚ್ ನಾನು ಇಲ್ಲಿ ಮಾರ್ಕ್ ಹಾಕೊಳ್ತೀನಿ. ಸೊ ಕಟಿಂಗ್ನ ದಯವಿಟ್ಟು ಮಿಸ್ ಮಾಡಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ದಯವಿಟ್ಟು ವೆಯ್ಟ್ ಮಾಡಿ ನೋಡಿ. ನೆಕ್ಸ್ಟ್ ಅದರಲ್ಲಿ ನೀವು ಕಲಿಯುವಂಥದ್ದು ಟ್ರಿಕ್ಸ್ ಟಿಪ್ಸ್ ಬಹಳನೇ ಇದೆ. ಎಲ್ಲರಿಗೂ ಬಿಗಿನರ್ಸ್ ಇಂದ ಹಿಡಿದು ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಅದರಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು, ನೆಕ್ ಲೂಸ್ ಆಗಬಾರ್ದು, ಫಿಟ್ ಆಗಿ ಕೂತ್ಕೊಳ್ಬೇಕು ಅನ್ನೋದಕ್ಕೆ ತುಂಬಾನೇ ಒಳ್ಳೊಳ್ಳೆ ಟ್ರಿಕ್ಸ್ ಟಿಪ್ಸ್ ಎಲ್ಲ ಇದೆ. ಮಿಸ್ ಮಾಡಿದಿರ ವಿಡಿಯೋ ನೋಡಿ. ಓಕೆನಾ. ಇದು ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ. ಓಕೆನಾ. ಸೊ ಅದಾದ್ಮೇಲೆ ಇವ್ರದ್ದು 3.5 ಬ್ರಾಡ್ ಇರುತ್ತೆ. ಬ್ರಾಡಿಗೆ ಇಲ್ಲಿ ಮಾರ್ಕ್ ಹಾಕೊಳ್ತೀನಿ. ಇಲ್ಲಿಂದ ಇದನ್ನ ಸೇರಿಸ್ತೀನಿ. ಸೊ ಅದಾದ್ಮೇಲೆ ನಾನು ಇಲ್ಲೊಂದು ನೆಕ್ ಶೇಪ್ ಹಾಕ್ತೀನಿ. ಸೊ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ನ ನೀವು ಹಾಕೊಳ್ಳಿ. ಓಕೆನಾ. ನಾನು ಈ ಶೇಪ್ ಹಾಕ್ತಾ ಇದ್ದೀನಿ. ಸೊ ಇದ್ರ ಪಕ್ಕ ಒಂದು ಅರ್ಧ ಇಂದ 3/4 ಇಂಚು ಅಗಲದಲ್ಲಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ಶೇಪ್ ಹೇಗಿದೆ ಹಾಗೆ ಮಾರ್ಕ್ ಹಾಕೊಳ್ಳಿ. ಸೊ ಮಾರ್ಕ್ ಹಾಕೊಂಡು ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಮತ್ತೆ ಇನ್ನೊಂದು ಈ ತರ ನೀವು ನೀಟಾಗಿ ಕಟಿಂಗ್ ಮಾಡಿ, ಇವಾಗ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ವಿಡಿಯೋ, ಆ ವಿಡಿಯೋದಲ್ಲಿ ಕ್ಯಾನ್ವಾಸ್ ಹಾಕ್ದಿರನು ನೆಕ್ ಲೂಸ್ ಆಗಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು, ಆ ರೀತಿ ನೀವು ಮಾಡಬಹುದು. ಅಷ್ಟು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಬಟ್ ಈ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಈ ತರ ಡಿಸೈನ್ಗೆಲ್ಲ ಏನ್ ಸ್ಟಿಫ್ ಬರುತ್ತೆ ಬ್ಯಾಕಲ್ಲಿ, ಸೊ ಅವಾಗ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೇನ್ಲಿ ಇರೋದು ಬ್ಯಾಕಲ್ಲಿ ಚೆನ್ನಾಗಿ ಕಾಣುವಂಥದ್ದು, ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಜಾಸ್ತಿ ಈ ರೀತಿ ಶೇಪ್ ಮಾಡಿದಾಗ, ಬ್ರಾಡ್ ನೆಕ್ ಇಟ್ಟಾಗ, ಡೀಪ್ ನೆಕ್ ಇಟ್ಟಾಗ ನಾನು ಸಜೆಸ್ಟ್ ಮಾಡೋದು ದಯವಿಟ್ಟು ಕ್ಯಾನ್ವಾಸ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ಈ ರೀತಿ ಬರುತ್ತೆ. ಸೊ ಇಷ್ಟೇ ಇದೆಯಲ್ಲ ಅಂತ ಅನ್ಕೊಂತೀರಾ, ಖಂಡಿತ ಇಲ್ಲ. ಇದು ಸ್ಟಿಚ್ ಮಾಡಾದ್ಮೇಲೆ ಬ್ರಾಡ್ ಆಗುತ್ತೆ. ಓಕೆನಾ. ಸೊ ಇವಾಗ ನೋಡಿ, ಬಟ್ಟೆ ಇದು ಬಂದ ಇದೆ. ನಾನು ಲೈನಿಂಗ್ ಮೇಲೆ ಇದನ್ನ ಐರನ್ ಮಾಡಿ ನಾನು ಹಾಗೆ ಹಾಕ್ತೀನಿ. ಬಟ್ಟೆ ಟ್ರಾನ್ಸ್ಪರೆಂಟ್ ಇದ್ರೆ ಸೊ ಇದನ್ನ ಡೈರೆಕ್ಟ್ ಬ್ಯಾಕ್ ಮೇಲೆ ಐರನ್ ಮಾಡಿ ಅಣಿಸೋದ್ರ ಬದಲು ಸಪ್ರೇಟ್ ಲೈನಿಂಗ್ ತಗೊಂಡು ಅದ್ರ ಮೇಲೆ ಮಾಡಿ. ಓಕೆನಾ. ಸೊ ಈಗ ಇದು ಟ್ರಾನ್ಸ್ಪರೆಂಟ್ ಇಲ್ಲ, ಹಾಗಾಗಿ ನಾನು ಡೈರೆಕ್ಟ್ ಲೈನಿಂಗ್ ಮೇಲೆನೆ ಇದನ್ನ
ಐರನ್ ಮಾಡ್ತೀನಿ. ಸೊ ಐರನ್ ಮಾಡಿ ತೋರಿಸ್ತೀನಿ ನಿಮಗೆ. ಜಸ್ಟ್ ಇದನ್ನ ಕರೆಕ್ಟಾಗಿ ಹೀಗಿಟ್ಟು ಐರನ್ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಐರನ್ ಮಾಡಿದ್ದೀನಿ ಲೈನಿಂಗ್ ಮೇಲೆ. ಸೊ ಮೇನ್ ಫ್ಯಾಬ್ರಿಕ್ ಸೀದಾ ಹಾಕೊಂಡಿದ್ದೀನಿ. ಕರೆಕ್ಟಾಗಿ ಇಟ್ಕೊಂಡು ಬಿಗಿನರ್ಸ್ ಆದರೆ ಪಿನ್ ಮಾಡ್ಕೊಂಡ್ಬಿಡಿ. ನಾನು ಇಲ್ಲಿ ಯಾವುದೇ ಪಿನ್ ಮಾಡ್ಕೊಳ್ಳಲ್ಲ. ಹಾಗೆ ಮಾಡೋಗಿದ್ರೆ ಮಾಡಿ, ಬಿಗಿನರ್ಸ್ ಪಿನ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಕ್ಯಾನ್ವಾಸ್ ಮೇಲೆ ಬರಬಾರ್ದು, ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಬರಬೇಕು. ಸೊ ಈ ರೀತಿ ಮಾಡಿಕೊಂಡು ಈ ಕ್ಯಾನ್ವಾಸ್ ಪಕ್ಕ ನಾವೇನು ಸ್ಟಿಚ್ ಹಾಕಿದ್ದೀವಿ ಆ ಸ್ಟಿಚ್ ಪಕ್ಕ 1/4 ಇಂಚಷ್ಟು ಬಟ್ಟೆ ಬಿಟ್ಟು ಶೇಪ್ ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಈಗ ಸುತ್ತ ನಾಚ್ ಹಾಕೊಳ್ಳಿ. ಈ ಶೇಪ್ ಇದೆಯಲ್ಲ ನಿಮ್ಗೆ ಇವಾಗ ಇದು ಹಿಂಗ್ ಕಾಣಿಸ್ತಾ ಇದೆ, ಬಟ್ ಇದೆಲ್ಲ ವೇರ್ ಮಾಡಿದಾಗ ಇದು ಹಿಂಗ್ ಕಾಣುತ್ತೆ. ಸೊ ನೆಕ್ ಲೂಸ್ ಬರಬಾರ್ದು, ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದ್ರೆ ಈ ನೆಕ್ ಬಿಡ್ತು ಕಡಿಮೆ ಇಟ್ಕೊಬೇಕು. ಸೊ ಹಾಗಾಗಿ ಇನ್ನೊಂದ್ಸರಿ ಒತ್ತಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ. ಸೊ ಈಗ ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿಕೊಂಡು ಐರನ್ ಮಾಡ್ಕೊಂಡ್ರೆ ಬೆಸ್ಟ್. ನಾನು ಐರನ್ ಮಾಡಿ ತೋರಿಸ್ತೀನಿ ನಿಮಗೆ. ಎತ್ತಿ ಇದನ್ನ ಟರ್ನ್ ಮಾಡ್ಕೊಂಬಿಡಿ. ಈ ರೀತಿ ಬರುತ್ತೆ. ಐರನ್ ಮಾಡಿದ್ರೆ ಅದು ನೀಟಾಗಿ ಕೂರುತ್ತೆ. ಈ ರೀತಿ ಬರುತ್ತೆ. ಐರನ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಐರನ್ ಮಾಡಿದ್ಮೇಲೆ ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ. ಸೊ ಈಗ ಇದ್ರ ಮೇಲೆ ನೀವು ಕಿನಾರಿ ಸ್ಟಿಚ್ ಹಾಕೊಳ್ತೀರಾ ಹಾಕೊಳ್ಬೋದು, ಅಥವಾ ಡೈರೆಕ್ಟ್ ಥ್ರೆಡ್ ಪೈಪಿಂಗ್ ಕೊಟ್ಟು ಥ್ರೆಡ್ ಪೈಪಿಂಗು ಆಗುತ್ತೆ, ಕಿನಾರಿ ಸ್ಟಿಚ್ಚು ಆಗುತ್ತೆ. ಆ ಥರನೂ ಮಾಡ್ಕೊಳ್ಬೋದು. ಓಕೆನಾ? ಬ್ಯಾಕ್ ಸೈಡಲ್ಲಿ ಈ ರೀತಿ ಕಾಣುತ್ತೆ. ಸೊ ಈಗ ನೋಡಿ ಈ ರೀತಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಎಕ್ಸ್ಪೆಂಡ್ ಆಗಿಲ್ಲ. ಕ್ಯಾನ್ವಾಸ್ ಪಕ್ಕ ಸ್ಟಿಚ್ ಆಗಿದೆ, ಕಟ್ ಮಾಡಿದೆ, ಎಕ್ಸ್ಪೆಂಡ್ ಆಗಿಲ್ಲ. ಇನ್ನೊಂದು ಈ ನೆಕ್ ಹತ್ರ ಏನಿದೆ ಸ್ಟಿಫ್ ಆಗಿದೆ. ಈ ಡಿಸೈನ್ ಅನ್ನೋದು ಏನಾಗುತ್ತೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ, ತುಂಬಾ ಅದ್ಭುತವಾಗಿ ಕಾಣುತ್ತೆ, ತುಂಬಾ ನೀಟಾಗಿರುತ್ತೆ ಮೇನ್ಲಿ. ಸೊ ಗೊತ್ತಾಯ್ತಲ್ಲ, ಕ್ಯಾನ್ವಾಸ್ ಹಾಕಿ ಯೂಸ್ ಮಾಡೋದ್ರಿಂದ ನಿಮಗೆ ಏನೇನೆಲ್ಲ ಪ್ರಾಫಿಟ್ ಇದೆ ಅಂತ ಹೇಳಿ. ಸೊ ಬೇಗ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.